ಮೋಲ್ಡಿಂಗು ನಮ್ಮ ಮನೆ ಲೀಕ್ ಆಗ್ತಾ ಇದೆ ಅಂದರೆ ಮೇಜರ್ ಆಗಿ ನಾವು ಮೋಲ್ಡಿಂಗ್ ಮಾಡೋ ಟೈಮಲ್ಲಿ ಕ್ವಾಲಿಟಿಯಾಗಿ ಕೆಲಸ ಮಾಡಿರಲ್ಲ. ಹೌದು, ಕಾಂಕ್ರೀಟ್ ಅಲ್ಲ, ಸೆಂಟ್ರಿಂಗ್ ಆದಮೇಲೆ ಕಂಬಿ ಎಲ್ಲ ಕಟ್ಟಿ ಕಾಂಕ್ರೀಟ್ ಆದಮೇಲೆ ಗ್ಯಾಂಗಲ್ ಮಾಡ್ತಾ ಇದ್ದೀವಿ ನೋಡಿ. ಇದು 5 ರಿಂದ 6 ಇಂಚು ಹೈಟ್ ಕಾಂಕ್ರೀಟ್ ಮಾಡಲೇಬೇಕು. ಕಾಂಕ್ರೀಟಲ್ಲಿ ವೈಬ್ರೇಟರು ತುಂಬಾ ಮಹತ್ವ ಆಗಿರ್ತದೆ. ಇದು M20 ಗ್ರೇಡು. M20 1:1.5 ಇಂಚ್/3 ಗ್ರೇಡಲ್ಲಿ ಮಾಡ್ತಾ ಇದ್ದೀವಿ. ಬೀಮಿಗೆ ಮಾತ್ರ ಅಲ್ಲ, ಸ್ಲಾಬ್ಗೂ ವೈಬ್ರೇಟರ್ ಬಿಡಬೇಕು. ಇದೆಲ್ಲ ಆದಮೇಲೆ ಲೆವೆಲ್ ಮಾಡ್ಕೊಂಡು ಮಟ್ಕೋಲಲ್ಲಿ ಲೆವೆಲ್ ಆದಮೇಲೆ ದಿಮ್ಸ್ ಅಂತ ಬರುತ್ತೆ. ದಿಮ್ಸ್ನ ಕ್ಲೀನಾಗಿ ತಟ್ಕೊಂಡ್ರೆ ಕ್ಲೀನಾಗಿ ಸೆಟ್ಟಿಂಗ್ ಆಗುತ್ತೆ. ಪಾತಿ ಕಟ್ಟಬೇಕಾದ್ರೆ ಡ್ರೈ ಆದಮೇಲೆ ಹೈಟಾಗಿ ಕಟ್ಟಿ. ಪಾತಿ ನೀರು ಫುಲ್ಲಾಗಿ ನಿಂತ್ಕೊತದೆ. ಮ್ಯಾಕ್ಸಿಮಮ್ 15 ರಿಂದ 21 ದಿನ ಕ್ಯೂರಿಂಗ್ ಮಾಡಿಬಿಟ್ರೆ ನಿಮ್ಮ ಮೋಲ್ಡು ಫುಲ್ ಸ್ಟ್ರಾಂಗ್ ಆಗಿರುತ್ತೆ, ಲೀಕ್ ಆಗಲ್ಲ. ಈ ಥರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ. ಕನ್ಸ್ಟ್ರಕ್ಷನ್ಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.